Guys, welcome back to another episode of Disha crying. Why is she crying now? Already 1 hour 30 minutes late. Hey, overacting. ನೋಡು Disha ನಾಗವಲ್ಲಿ ಆಗ್ತಿರೋದನ್ನ ನೋಡು. 3 ಸೇರಿ ಮುಕ್ಕಾಲು. Welcome to ಯಾರಾಗ್ತಾರೋ ಅವ್ರು. Back to Ashika or Disha's channel. ಹಾಯ್ ಎಲ್ರಿಗೂ ಶುಭೋದಯ. ಸೊ ನೀವು ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ಆಲ್ರೆಡಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ನಾನು ನನ್ನ ಫ್ರೆಂಡ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಈಗ ಮನೆಯಿಂದ 3:30 ಎದ್ದು ಹೊರಟು ಏರ್ಪೋರ್ಟ್ ರೀಚ್ ಆದೆ ಈಗ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಮೈ ಫ್ರೆಂಡ್ ಯಾರು ಅಂತ ಗೊತ್ತಾಗುತ್ತೆ. ಸೊ ಬೇಸಿಕ್ಲಿ ವಿ ಗೋಯಿಂಗ್ ಟು ಮುಂಬೈಗೆ. ಐ ಆಮ್ ಸೂಪರ್ ಎಕ್ಸೈಟೆಡ್. ನಾನು ನಿನ್ನೆ ರಾತ್ರಿನ ಸ್ನಾನ ಮಾಡಿ ಮಲ್ಕೊಂಡ್ಬಿಟ್ಟೆ. ಬೆಳಗ್ಗೆ ಎದ್ಬಿಟ್ಟು ಐ ರಿಯಲಿ ಕಾಂಟ್ ಗೆಟ್ ರೆಡಿ ಆಯಿತಾ. ಅದು ಹೇರ್ ವಾಶ್ ಮಾಡೋದೆಲ್ಲ. ಸೊ ಅದೆಲ್ಲ ಮಾಡಿ ಮಲ್ಕೊಂಡು ಈಗ ಎತ್ತಿ ಬಂದಿದ್ದೀನಿ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಮೈ ಫ್ರೆಂಡ್. ಸೊ ನಮ್ಮ ಫ್ಲೈಟ್ ಇರೋದು 6:20ಗೆ. ಆ್ಯಂಡ್ ನಾವು 2 ಡೇಸ್ಗೆ ಹೋಗ್ತಾ ಇದ್ವಿ ಮುಂಬೈಗೆ. ಈವೆಂಟ್ ಇದೆ ಮೆಟಾ ಕಡೆಯಿಂದ. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್. 6:20 ಫ್ಲೈಟ್. ಸೊ ಅವರು ಡಿಪಾರ್ಚರ್ ಟೈಮ್ಗಿಂತ 25 ಮಿನಿಟ್ಸ್ ಮುಂಚೆ ಗೇಟ್ ಕ್ಲೋಸ್ ಮಾಡ್ತಾರೆ ಅಂತ ಇನ್ಸ್ಟ್ರಕ್ಷನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ಒಂದು 5 o'clock ಆಗಿದೆ. ಇಟ್ಸ್ 4:53 ಆಗಿದೆ ಈಗ. ಸೊ ಇದು ಡಿಜಿ ಯಾತ್ರಾ ಅಂತ ಇದೆ. ಇಲ್ಲಿ ನೀವು ಆನ್ಲೈನ್ ವೆರಿಫಿಕೇಶನ್ ಮಾಡ್ಬೋದು ಆ್ಯಂಡ್ ದೆನ್ ಯು ಕ್ಯಾನ್ ಎಂಟರ್ ಡೈರೆಕ್ಟ್ಲಿ. ಹಾಯ್ ಆಶಿ ಅವರೇ. ಹಾಯ್ ಮೇಡಮ್. Taking the same clipping for my vlog. Welcome back to my channel. Come first we'll do the Digi Yatra. Guys, so ನಾನು ಬೋರ್ಡಿಂಗ್ ಪಾಸ್ ನೋಡಿದಾಗ ಐ ಯೂಸ್ ರಿಯಲೈಸ್ ಬೋರ್ಡಿಂಗ್ ಟೈಮ್ ಇಸ್ ಅಟ್ 5:20. ಇಟ್ಸ್ ಆಲ್ರೆಡಿ ಈಗ 5:05 ಆಗಿದೆ. In case if you don't have clippings, I'll give you. Thanks for you too. Thanks. ಈಗ ಏನಾಯ್ತು ಗೊತ್ತಾ? Sharon is a nice guy. Explain ಆಶಿ. ಸೊ ನಮ್ದಿಬ್ರದ್ದು ಸೀಟಿಂಗ್ ಆ್ಯಕ್ಚುಲಿ ಬೇರೆ ಇತ್ತು. ಅವರು asked us if we want to sit together and ಆಮೇಲೆ ಚೇಂಜ್ ಮಾಡಿಕೊಟ್ರು. ಸೊ ಈಸ್ ಅ ನೈಸ್ ಗೈ. ಇಂಪ್ಲಿಮೆಂಟ್. ಯಾ ಬೇಸಿಕ್ಲಿ ಆಶಿ ಮತ್ತು ನಾನು ಸಪ್ರೇಟಾಗಿ ಬುಕ್ ಮಾಡಿದ್ವಿ. ಸೊ ನಮ್ಮ PNR ನಂಬರ್ ಡಿಫ್ರೆಂಟ್ ಆಗಿತ್ತು. ಅವರು ನಮ್ಮನ್ನ ನೋಡಿ ಅಯ್ಯೋ ಪಾಪ ಅಂತ ಅಂದ್ಕೊಂಡು ಪಕ್ಕ ಸೀಟ್ ಕೊಟ್ಟರು. ಆ್ಯಕ್ಚುಲಿ ಅಯ್ಯೋ ಪಾಪ ಆ್ಯಕ್ಚುಲಿ ವಿ ಆರ್ ಅಯ್ಯೋ ಪಾಪ. ಅವ್ರಿಗೆ ಅದು ಗೊತ್ತಾಗ್ಬಿಡ್ತು, ಅದಕ್ಕೆ ಸೀಟ್ ಕೊಟ್ಟರು. ಗೈಸ್, ಸೊ ನಾವು ಈಗ ನಮ್ಮ ಲಗೇಜ್ದೆಲ್ಲ ಚೆಕಿಂಗ್ ಆಗಿ ಬೋರ್ಡಿಂಗ್ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಫಾರ್ಚುನೇಟ್ಲಿ ವಿ ಆರ್ ನಾಟ್ ದಟ್ ಲೇಟ್. ಸೊ ವಿ ಆರ್ ನಾಟ್ ದಟ್ ಲೇಟ್ ಆ್ಯಕ್ಚುಲಿ. ಈಗ 5:31 ಆಗಿದೆ. 5:20ಗೆ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಎಲ್ಲ ಬೇಗನೆ ಆಯಿತು. ಥ್ಯಾಂಕ್ ಗಾಡ್ ಅಶಿ. ಓಕೆ, ಥ್ಯಾಂಕ್ ಗಾಡ್. In case Disha needs the clipping. ಥ್ಯಾಂಕ್ಸ್ ಆಶಿ. ನೀವು ಬ್ಲಾಗ್ಗೋಸ್ಕರ ತೊಗೊಂಡು ನಾನು ವೀಡಿಯೋ ಕೊಡ್ತಾರೆ. ನನ್ನ ಕ್ರಾಕ್ಸಿಂದ ಇಲ್ಲಿ ಒಂದು ಹಾರ್ಟ್ ಇತ್ತು. ಅದು ನಡೆದಾಗೆಲ್ಲ ಲೈಟ್ ಬರೋದು. Everyone is breaking your heart. ಗೋಸ್ಕರ ಬ್ಲಾಗ್ ರೆಕಾರ್ಡ್ ಮಾಡ್ತಾ ಇದೀನಿ. ಬಟ್ ಯು ನೆವರ್ ನೋ, ನಂದ್ರಲ್ಲೂ ಬರ್ಬೋದು. ಬಟ್ ನಾನು ಎಡಿಟ್ ಮಾಡಿ ಹಾಕೋಷ್ಟಲ್ಲಿ 2 ತಿಂಗಳಾಗುತ್ತೆ. ಎಲ್ಲ ನನ್ನ ಬ್ಲಾಗ್ ಸೀನ್ ದಿಶಾ ಕ್ರೆಡಿಟ್ ಆಶಿ ಕೊಡ್ತೀನಿ. My opening shot. Yes, who landed in Mumbai and forgot to record the vlog. Guys, ಈಗ 8:10 ಆಗಿದೆ ಆ್ಯಂಡ್ ವಿ ಜಸ್ಟ್ ರೀಚ್ಡ್ ಮುಂಬೈ. ಸೊ ಇಲ್ಲಿ ಪ್ರಾಬ್ಲಮ್ ಏನಂದರೆ, ನಾವು ಬುಕ್ ಮಾಡಿರೋ ರೂಮಲ್ಲಿ ಅರ್ಲಿ ಚೆಕ್ ಇನ್ ಅವೈಲೇಬಿಲಿಟಿ ಇದ್ರೆ ಮಾತ್ರ ಕೊಡ್ತಾರೆ, ಇಲ್ಲಾಂದರೆ ಕೊಡಲ್ಲ. ಸೊ ಅವ್ರಿಗೆ ಕಾಲ್ ಮಾಡಿ ಕೇಳಬೇಕು. ಇಲ್ಲ ಅಂದರೆ ಎಸ್ ಪ್ಲೀಸ್ ಬಿದ್ದಿರಬೇಕು. ಇಲ್ಲಾಂದರೆ ಇಲ್ಲೇ ನಾವು ವೇಟ್ ಮಾಡಬೇಕು. ಅದರಲ್ಲಿ ಚೆಕಿಂಗ್ ಟೈಮಿಂಗ್ಸ್ 1 PM ಇದೆ. ನಮ್ಮ ಈವೆಂಟ್ ಇರೋದು 12 o'clock. ವಿ ರಿಯಲಿ ಡೋಂಟ್ ನೋ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಬಟ್ ಈಗ ನೋಡೋಣ. ಗುಡ್ ನ್ಯೂಸ್, ನಾವೀಗ ಹೋಟೆಲ್ಗೆ ಕಾಲ್ ಮಾಡಿದ್ವಿ ಆ್ಯಂಡ್ ಅವ್ರು ಹೇಳಿದ್ರು ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟರೆ ಚೆಕ್ ಇನ್ ಮಾಡೋದು ಬಿಡ್ತಾರಂತೆ. ಅವ್ರು ರೂಮ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಅಲ್ಲಿವರೆಗೂ ನಾನು ಆಶಿ ಊಟ ಎಲ್ಲಿ ತಿನ್ನಬೇಕು ಅಂತ ಜಾಗ ನೋಡ್ತಾ ಇದ್ದೀವಿ. ವಾಟ್ ಬೆಟರ್ ಆಪ್ಷನ್ ದನ್ ಮೆಗ್ಗಿ. ಈಗ ಚೆಕ್ ಇನ್ ಮಾಡೋಕ್ಕೆ ರೂಮ್ಗೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ನಾವಿನ್ನೂ ಮಾಡಿಲ್ಲ. ಆ್ಯಂಡ್ ಮುಂಬೈ ಬಿಸಿಲು ಅಂತೂ ಕೇಳಬೇಡಿ, ಫುಲ್ ಜಾಸ್ತಿ ಇದೆ. ಬೆಂಗಳೂರಲ್ಲೂ ಅಷ್ಟೇ ಬಿಸಿಲು ಇರೋದು ಈಗ. ಬಟ್ ಏನೂ ಮಾಡೋಕ್ಕಾಗಲ್ಲ. On the way to hotel
Meanwhile ನಾವು ಒಂದು ಜುಗಾಡು ಕೆಲಸ ಮಾಡಿದ್ದೀವಿ. ಏನಂದರೆ ಅಲ್ಲಿ ಏರ್ಪೋರ್ಟಲ್ಲಿ ನಾವು ರೆಸ್ಟೋರೆಂಟ್ಸ್ ನೋಡಿದ್ವಿ ಆಯಿತಾ. ಇಟ್ ವಾಸ್ ಸೋ ಎಕ್ಸ್ಪೆನ್ಸಿವ್, ಲೈಕ್ 1 dish 300 350 ಎಲ್ಲ ಇತ್ತು. ಅದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಆಶಿ ಆ್ಯಪ್ ಓಪನ್ ಮಾಡೋದು, ಮೆಗ್ಡಿ ನೋಡೋದು, ಮೆಗ್ಡಿ ಕಾಣಿಸ್ತು. ಆ್ಯಂಡ್ ಆಲ್ಸೋ ಏನು ಗೊತ್ತಾ, ಆ ಹೋಟೆಲ್ ಚೆನ್ನಾಗಿರುತ್ತೋ ಇಲ್ವೋ ಒಂದು ಡೌಟ್. ಇಲ್ಲ, ರಿವ್ಯೂಸ್ ಓದಿದ್ವಿ, ಅಲ್ಲಿ ಹೋಟ್ಲಲ್ಲಿ ಊಟ ಚೆನ್ನಾಗಿಲ್ಲ ಅಂತ ಇತ್ತು. ಅಂದ್ರೆ ನಾವು ಉಳಿತಾ ಇರೋ ಹೋಟೆಲಲ್ಲಿ ಐ ಮೀನ್ ಫುಡ್ ಚೆನ್ನಾಗಿಲ್ಲ, ಬಟ್ ಅಲ್ಲಿನೂ ಚೆನ್ನಾಗಿರುತ್ತೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ. ನಾಟ್ ದಟ್ ಗ್ರೇಟ್ ಅಲ್ವಾ. ಸೊ ಬೆಟರ್ ಆಪ್ಷನ್ ಮೆಗ್ಡಿ ಅಂದ್ಬಿಟ್ಟು ಮೆಗ್ಡಿಯಲ್ಲಿ ಬುಕ್ ಮಾಡಿ, ಆಲ್ರೆಡಿ ಬುಕ್ ಮಾಡಿದ್ವಿ. ಅವ್ರು ಔಟ್ಸೈಡ್ ಫುಡ್ ನಾಟ್ ಅಲೌಡ್ ಅಂತ ಹೇಳಿದ್ರೆ ಬ್ಯಾಗಲ್ಲಿ ಬ್ಯಾಗ್ ಹಾಕೊಂಡ್ತೀವಿ. This one on the right. Oh, we reached. Guys, ನಾವು ನಮ್ಮ ಸ್ಟೇ ಜಾಗ ರೀಚ್ ಆದ್ವಿ ಈಗ ಅಷ್ಟೇ. ನಾವೀಗ ಲಾಬಿಯಲ್ಲಿ ಕೂತಿದ್ದೀವಿ, ರಿಸೆಪ್ಷನ್ ಏರಿಯಾದಲ್ಲಿ. ಇನ್ನೂ ಒಂದು 20 minutes ಆಗುತ್ತೆ ಅಂತ. ರೂಮ್ ಕ್ಲೀನ್ ಮಾಡಿ ಅವ್ರಿಗೆ ರೂಮ್ ಕೊಡಬೇಕು. Guys, Ashi nodi doing the deed. Ashi, I didn't see you recording. done. ಚುಕ್ಕೆ ನಾನು ಹಿಂದಿ ಸರಿ ಸ್ವಲ್ಪ ತಲೆ ಯೂಸ್ ಮಾಡಿ ಸ್ವಲ್ಪ ದುಡ್ಡು ಉಳಿಸಿದೀವಿ ಅಂತ ಅನ್ಕೊಂಡಿದೀವಿ. It's the same. But at least it's good But at food. least yes. ಒಳ್ಳೆ ಊಟ. ಫುಲ್ ಬ್ಲೀಚ್ ಆಗಿದೆ, ಬಿಸಿಲು ಜಾಸ್ತಿ, ಅದಕ್ಕೆ ಬ್ಲೀಚ್ ಆಗ್ತಿದೆ. ಓಕೆ, ನಮ್ಗಿನ್ನ ರೂಮ್ ಕೊಟ್ಟಿಲ್ಲ. ಈಗ ರೂಮ್ಗೆ ಹೋಗೋಣ, ಸಾಕು. ಇಲ್ಲಿಂದ ಇಲ್ಲಿವರೆಗೂ ಬರೋವರೆಗೂ ಅರ್ಧ ವ್ಲಾಗ್ ಮುಗ್ದು. ಗೈಸ್, ಸೊ ನಮ್ಮ ರೂಮ್ ಟೂರ್. ದಿಸ್ ಇಸ್ ಅವರ್ ಬೆಡ್. ಯು ಸ್ಟಾರ್ಟ್ ಈಟಿಂಗ್, ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ಟಿವಿ ಗೋಡೆ ಒಳಗಡೆ ಹೊಟ್ಟೋಗ್ಬಿಟ್ಟಿದೆ ನಮ್ಮ ಟಿವಿ. ಆ್ಯಂಡ್ ಇಲ್ಲಿ ಆಶಿ, ವೇಟ್, ಇಲ್ಲಿ ಕಬೋರ್ಡ್ ಇದೆ, ತೋರಿಸ್ಬಿಡ್ತೀನಿ ನಿಮಗೆ. ನಮ್ಮ ಬಟ್ಟೆ ಇಟ್ಕೊಳ್ಳೋಕ್ಕೆ ಒಂದು ಆಶಿ ಇದರೊಳಗಡೆ ಒಂದು ಮೈಕ್ರೋವೇವ್ ಇದೆ. ಓಕೆ ಗೈಸ್, ದೇರ್ ಇಸ್ ಲಾಂಡ್ರಿ ಬ್ಯಾಗ್. ಇರು ಆಶಿ, ನೀನು ತಿನ್ನು. ಇದು ನಮ್ಮ ಸೋಫಾ. 7th floor ರೂಮ್ ಕೊಟ್ಟಿದ್ದಾರೆ. ಇದು ನಮ್ಮ ವ್ಯೂ. ದಿಸ್ ಇಸ್ ಸೋ ಕ್ಯೂಟ್. ನಮ್ಮ ಊಟ, ಬಿಸಿ ಬಿಸಿ ಊಟ. ಆ್ಯಂಡ್ ಇಲ್ಲಿ ವಾಟರ್ ಇದೆ, ಬಾಟಲ್ ಇದೆ, ಲ್ಯಾಂಪ್ ಇದೆ. ಆ್ಯಂಡ್ ನೀವು ಬೇಕಂದರೆ ಹಾಲು ಮಾಡ್ಕೋಬೋದು, ಹಾಲು ಪುಡಿ ಇದೆ. ಇನ್ನೂ ಎಕ್ಸಾಜುರೇಟ್ ಮಾಡಬೇಕಾ? ಯು ಸ್ಟಾರ್ಟ್ ಈಟಿಂಗ್. ಓಕೆ, ಸೊ ದಿಸ್ ಇಸ್ ದ ವಾಶ್ರೂಮ್ ಗಾಯ್ಸ್. ಒಳ್ಳೆ ಜನ. ಓಕೆ, ಸೊ ಇದು ನಮ್ಮ ವಾಶ್ರೂಮ್. ಇಟ್ಸ್ ಪ್ರಿಟಿ ಡೀಸೆಂಟ್ ಆ್ಯಕ್ಚುಲಿ, ಪ್ರಿಟಿ ಕ್ಲೀನ್. ಆ್ಯಂಡ್ ಇಲ್ಲಿ ನಮಗೋಸ್ಕರ ಓವರ್ ಆಕ್ಟಿಂಗ್. ಓಕೆ ಗೈಸ್, ಸೊ ನಮ್ಮ ಈವೆಂಟ್ 12 o'clockಗೆ ಸ್ಟಾರ್ಟ್ ಆಗುತ್ತೆ. ಇಟ್ಸ್ 12:30. ನಾವೇನೋ ರೆಡಿ ಆಗ್ತಾ ಇದ್ದೀವಿ. ನಾನು ಆಕ್ಚುಲಿ ತುಂಬಾ ಬೇಗ ರೆಡಿ ಆಗಿ ಬಂದೆ. ಕರೆಕ್ಟ್. ಐ ಲುಕ್ ಲೈಕ್ ಹೋಮ್ಲೆಸ್. ಪ್ಲೀಸ್ ಡೋಂಟ್ ಶೋ ಮೀ. ಐ ಆಲ್ರೆಡಿ ಶೋಡ್ ಯು, ಬಟ್ ಇಲ್ಲ, ಶಿ ವಿಲ್ ಶೋ ಆಫ್ಟರ್ ಅಲ್ಲ. ದೇ ವಿಲ್ ಬಿ ಲೈಕ್, ಓ ವಾವ್, ಬಿಫೋರ್ ಆಫ್ಟರ್. ವೆಲ್ಕಮ್ ಟು ಯಾರು ಹಾಕ್ತಾರೋ ಅವ್ರು ಆಶಿಕಾ ಅವ್ರ ದಿಶಾಸ್ ಚಾನೆಲ್. ಯಾರು ಹಾಕ್ತಾರೆ ಅವ್ರ ವ್ಲಾಗ್ ಅಲ್ಲಿ? ನಾನು ಮಾತ್ರ ಹಾಕಲ್ಲ. ಓಕೆ, ಲೈಟ್ ಚೆನ್ನಾಗಿದೆ ಬಿಕಾಸ್ ನನ್ನ ಹತ್ರ ಯೂಟ್ಯೂಬ್ ಚಾನೆಲ್ ಇಲ್ಲ. ಓಕೆ, ಫೈನಲಿ ಈಗ ಬಟ್ ಯು ಬೋತ್ ಕ್ಯಾನ್ ಸ್ಟಿಲ್ ಪ್ರಮೋಟ್. 12ಗೆ ಹೋಗ್ಬೇಕಿತ್ತು. 1ಗೆ ಇನ್ನೂ ಇಲ್ಲೇ ಇದೀವಿ. 1 ಗಂಟೆ ಇವಾಗ. ಫುಲ್ ರೆಡಿನಾ? ಫುಲ್ ರೆಡಿ. ಕಾಲು ಆಶಿದು ಕಾಲು, ನನ್ನ ಕಾಲು 3 ಸೇರಿ ಮುಕ್ಕಾಲು. Okay friends, next meet you at the event. Okay, bye. ಎಲ್ಲ ಹೇಳ್ತಿದ್ರಿ ಜೋರಾಗಿ. ನನ್ನ ಹೆಸರು ಜಾನು ಅಂತ ಆಯ್ತಾ. ಜಾನು ಮೇರಿ ಜಾನ್ ಅಂತ ಹಾಡ್ತಾರೆ. ಈಗ ನೋಡು. ಸೊ ನಾವು ಈಗ ವಾಟ್ ವಾಸ್ ದಟ್? ಜಿಜಿ. ಓಕೆ, ಜಿಜಿ ಬಾಂಬೆಗೆ ಹೋಗ್ತಿದೀವಿ. ನಾವು ಆಲ್ರೆಡಿ 1 hour 30 minutes ಲೇಟ್ ಆಗಿದೆ. Nice lip sync. It always comes with an experience. Lip sync experience
ಅಂತ ಅವಳು ಅನ್ಕೊಳ್ಳೋದು ನೋಡು. ವಾಟ್ ಇಸ್ ದಿಸ್? ಗೈಸ್ ಈಗ ಜಾಗ ರೀಚ್ ಆದ್ವಿ ಮಧ್ಯಾಹ್ನ 2 ಗಂಟೆ. ಸೊ ಇದು ಜಾಗ ಇಟ್ ಲುಕ್ಸ್ ಸೋ ಪ್ರಿಟಿ. ಹಾಯ್ ಹಾಯ್. ನಾವು ಆಬ್ವಿಯಸ್ಲಿ ಮೆಟಾ ಈವೆಂಟ್ ರೀಚ್ ಆಗಿದ್ದು ಲೇಟ್ ಆಯಿತು. ಸೊ ನಾವು ಫುಡ್ ಆರ್ಡರ್ ಮಾಡಿದ್ವಿ ಆ್ಯಂಡ್ ದೆನ್ ಎಲ್ಲರ ಜೊತೆ ಮಾತಾಡೋಕ್ಕೆ ಶುರು ಮಾಡಿದ್ವಿ ಆ್ಯಂಡ್ ಸ್ವಲ್ಪ ಗೇಮ್ಸ್ ಕೂಡ ಆಡಿದ್ವಿ. ಓಕೆ, ಈ ಬ್ಯಾಜ್ ಏನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಇಟ್ಸ್ ಮೈ ಸೋಷಿಯಲ್ ಬ್ಯಾಟ್ರಿ. ಈಗ ಸದ್ಯಕ್ಕೆ 1-2-3 ಪಾಯಿಂಟ್ ಡೌನ್ ಆಗಿದೆ. ಆಮೇಲೆ ಒಂಚೂರು ಮಲ್ಗಿ 4:30 ತನಕ ಮಲ್ಗಿ ಎದ್ದು ಫ್ರೆಶ್ ಆಗಿ ಬಂದಾದ್ಮೇಲೆ ವಾಪಸ್ ಅಲ್ಲಿಗೆ ಹೋಗುತ್ತೆ. ದಿಶಾ 7 ಗಂಟೆಗೆ ಏನಿದೆ ದಿಶಾ? ಆಶಿದ್ ಯಾವ್ದೋ ಪಾರ್ಸಲ್ ರಿಟರ್ನ್ ಮಾಡ್ಬೇಕಂತ ಅವ್ರ ಅಮ್ಮಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾಳೆ ಕವರ್ ಎಲ್ಲಿದೆ, ಎಲ್ಲಿಂದ ತಗೊಂಡೋಗಿ ಕೊಡ್ಬೇಕು ಅಂತ. We got goodies from Meta Threads. Sorry. Threads. Hi guys. The fake enthusiasm. ನನ್ನ ವ್ಲಾಗ್ ಶುರು ಮಾಡಿದಾಗೆಲ್ಲ. ಈಗ I'll dub your voice. ಆಯ್ತು. 3, 2, 1 go. Hi guys, we just came from Meta event and it was so good. See, by now I know how Disha speaks. I love full excitement. And, next we are going for another party. Okay, so now back in TikTok times, now it's a lip sync era for ಅಷ್ಟೇ. ಸೊ ನಾವು ಈವೆಂಟ್ ಮುಗಿಸ್ಕೊಂಡು ಬಂದ್ರಿ ಈಗ ಅಂಡ್ ನೆಕ್ಸ್ಟ್ ನಾವು ಕ್ಲೌಡ್ ಕಡೆಯಿಂದ ಒಂದು ಪಾರ್ಟಿ ಇದೆ, ಸೊ ಅದಕ್ಕೆ ಹೋಗ್ತಾ ಇದೀವಿ. ಬೆಳಗ್ಗೆ ತುಂಬಾ ಲೇಟ್ ಆಯ್ತು ಅಂತ ನಮ್ಗೆ ತುಂಬಾ ಜನ ತುಂಬಾ ರೀತಿ ಸ್ವಲ್ಪ ಇನ್ಸಲ್ಟ್ ಮಾಡ್ಬಿಟ್ರು. ಅದಕ್ಕೆ they told it casually like you guys are 2 hours late. ಕ್ಯಾಶುಲಿ ಇರ್ಲಕ್ಕೂ ನೀವಲ್ಲ ನಾಳೆಗೋಸ್ಕರ ಬೇಗ ಬಂದ್ಬಿಟ್ಟಿದ್ದೀರಾ ಅಂತೆಲ್ಲ ಜೋಕ್ ಮಾಡಿದ್ರು. ನಾವು ಹಾ ಅಂತ ನಕ್ಕದ್ವಿ, ಬಟ್ ತುಂಬಾ ಎಂಬ್ಯಾರಸ್ ಆಯ್ತು. ಸೊ ಇವಾಗಿರೋ ಈವೆಂಟ್ 7 o'clock ಆಗಿದೆ. ನಾವು ಒಂದು 7:30 ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಲೆಟ್ಸ್ ಸಿ. ಆಲ್ಸೋ ಯು ನೋ ದಟ್ ಫೀಲಿಂಗ್ ಆಫ್ಟರ್ ಲೈಕ್ ಅ ರಿಯಲಿ ಟೈರಿಂಗ್ ಡೇ. ಇವತ್ತೇನೋ ಮಾಡಿರೋದೇನು ಇರ್ಲಿಲ್ಲ with heels, but we didn't do much ಅಲ್ವಾ, ಜಾಸ್ತಿ ಏನು ಮಾಡಿಲ್ಲ. ಟ್ರಾವೆಲ್ ಮಾಡಿದ್ವಿ, ಹೋದ್ವಿ, ತಿಂದಿದ್ದು ನಾನು ಹೊಟ್ಟೆ ತುಂಬಿ ತಿಂದಿಲ್ಲ. I ate a lot of things but my stomach is not full. ಅಂದ್ರೆ ಇನ್ನು ಪ್ರಾಪರ್ ಮೀಲ್ ತಿಂದಾಗ ಹೆಂಗ್ ಅನ್ಸುತ್ತೆ ಹಂಗ ಅನ್ಸಿಲ್ಲ. ಡೆಸರ್ಟ್ ಆಲ್ಸೋ 1-2-3 ಇತ್ತು, ತಿಂದ್ವಿ ಅಂಡ್ ಮತ್ತೆ ಬರೋದು 1 hour ಆಯ್ತು. ಅಷ್ಟೇ ನಮ್ ಲೈಫ್, ಇನ್ನೇನಿಲ್ಲ. ಏನಂತೀರಾ? ಅಷ್ಟೇ. Guys, welcome back to another episode of Disha crying. Why is she crying now? She's practicing. She's practicing acting. ಅದು milk powder. Full pimples already. Okay friends, we'll see in the rest of the video. Bye. Okay guys, so the thing is ನಾವು 7 ಗಂಟೆಗೆ ಹೋಗ್ಬೇಕಾಗಿತ್ತು, 8 ಗಂಟೆ ಆಗಿದೆ ಇವಾಗ. Please, that doesn't mean we don't have time sense, but ಯಾರು ಬಂದಿರಲ್ಲ, ನಾವು ಹೋಗಿ ಏನ್ ಮಾಡೋದು, ಅದಕ್ಕೆ ಅಂತ ಲೇಟ್ ಆಗಿ ಹೋಗ್ತಾ ಇದೀವಿ. ಇಲ್ಲಿಂದ ಜಾಗ 37 minutes ಅಂತೆ. ಸೊ ಐ ಥಿಂಕ್ ಟ್ರಾಫಿಕ್ ಅಲ್ಲಿ it will be like 15 minutes. ಸೊ 8 or 7 ಅಂತ ಹೇಳಿದ್ರು. ನಾವು 8:50 ಹಂಗೆ ರೀಚ್ ಆಗ್ತೀವಿ ಅಷ್ಟೇ. Nothing is like just almost 2 hours. Like, we want to keep it up with like morning. Yeah, I think it's ಆಮೇಲೆ ಅವ್ರು ಅನ್ಕೋಬಾರ್ದು, ಓ ಬೆಳಗ್ ಮಾತ್ರ ಲೇಟ್ ಆಗಿ ಬಂದ್ರು, ಈಗ ನೋಡು ಬೇಗ ಬಂದ್ರೆ ಪಾರ್ಟಿ ಅಂತ ಬೇಗ ಬಂದ್ರು ಅಂತ ಅನ್ಕೋಬಾರ್ದು ಅವರು. ಸೊ that is the main reason. ಇಲ್ಲ ಅಂದ್ರೆ we will be on time always. ಯಾರಿಗಾದ್ರೂ ಕೇಳಿ, ನಮ್ಗೆ ಹೇಳಿ ಫಸ್ಟ್ ಯಾರು ಬೇಕು ಅಂದ್ರೆ ದೀಶಾ ಬಗ್ಗೆ ಬೇಕು ಅಂದ್ರೆ ನನ್ನ ಕೇಳಿ, ನನ್ನ ಬಗ್ಗೆ ಬೇಕು ಅಂದ್ರೆ ಅವ್ರನ್ನ ಕೇಳಿ, ಇವ್ರ ಬಗ್ಗೆ ಬೇಕು ಅಂದ್ರೆ ಅವ್ರನ್ನ ಕೇಳಿ. So you'll get the right answer. Correct. ಗೈಸ್, ನಮ್ಮ ಗಾಡಿ ಇಲ್ಲಿ ಸ್ವಿಫ್ಟ್ ಡಿಸೈರ್ ಅಂತ ಬರ್ದಿದೆ. ನಮ್ಮ ಗಾಡಿ ಯಾವುದು ಅಂತ ತೋರಿಸ್ತೀನಿ. It's a mini van. Yes, ಕಿಡ್ನಾಪ್ ಗಾಡಿ. We are going on. Don't tell that. ಆಯ್ತು.
Just recording for Disha's vlog. ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ಸ್ ಇದೆ ಮುಂಬೈ ಲುಕ್ಸ್ ಕೂಡ. ಬಟನ್ಸ್ ಇಲ್ಲ ಫಸ್ಟ್ ಆಫ್ ಆಲ್. It's like a room. I got it. We'll end the vlog without telling what happened there, without recording ಏನಾಯ್ತಲ್ಲಿ. ಸೊ ಅಲ್ಲಿ ಬೇಸಿಕ್ಲಿ ಏನಾಯ್ತು ಅಂದ್ರೆ ಸ್ನೇಹಾಗೆ ನಾವು ಹುಡುಗ ಐ ವಾಸ್ ಸೀಯಿಂಗ್ ಇಫ್ ಐ ಕ್ಯಾನ್ ಟೆಲ್ ಅದೇ ಡಿಸ್ಕಷನ್ ಇಬ್ಬರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಲಾರಾಮ್ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾರೆ. ಅವರಿಬ್ಬರಿಗಿಂತ ಮುಂಚೆ ನಾನೇ ಎದ್ಕೋತಿದ್ದೀನಿ. ಒಂದೇ ಕಡೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಡೇ 2. ಇವತ್ತು ಅಟ್ಲೀಸ್ಟ್ ಟೈಮ್ಗೆ ಹೋಗಿ ಅಲ್ಲಿರೋಣ ಅಂತ ಅನ್ಕೊಂಡಿದೀವಿ. ಇಟ್ಸ್ 10:14. ನಾವು ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಇಟ್ಸ್ 10:14. ಐ ಆಮ್ ನಾಟ್ ಲೈಯಿಂಗ್. ಅದಲ್ಲ ಅಲ್ಲಿಗೆ ಬೇಗ ಅದಾ ಓಕೆ. ಸೊ ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ವಿಲ್ ಗೋ ಟು ದ ಮೆಟಾ ಈವೆಂಟ್. Why would you go to Meta? Oh sorry, ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ವಿಲ್ ಗೋ ಟು ಕ್ಲೌಡ್ ಈವೆಂಟ್ ಗೆ ಹೋಗ್ತೀವಿ. ರೆಡಿ ಆದ ಮೇಲೆ ಕೂತ್ಕೊಂಡು ಅರೇಂಜ್ ಮಾಡಿರೋದನ್ನ ದಿಶಾ ಮೆಟಾ I'll tag Meta India. Okay guys, so this is my outfit. ಇಯರಿಂಗ್ಸ್ ನಾನು ಆಶಿ ಹತ್ರ ತಗೊಂಡೆ. ಕತ್ಕೊಂಡೆ ಅಂತ ಹೇಳಲ್ಲ, ತಗೊಂಡೆ ಅಂತ ಹೇಳ್ತೀನಿ, ಯಾಕಂದ್ರೆ ಅವ್ರು ವಾಪಸ್ ಕೊಡ್ತೀನಿ. ಈಗ ಆಶಿ ಮೇಡಮ್ ರೆಡಿ ಆಗಿ ಸ್ನೇಹ ಅವ್ರದ್ದು ಮೇಕಪ್ ಮಾಡ್ತಾ ಇದ್ದಾವ್ರಿ. ಸೂಪರ್ ಸೂಪರ್ ಶ್ಯೂರ್. I'm not doing makeup. ಸಾರಿ ಅದು ಮೇಕಪ್ ಅಲ್ಲ. ಸ್ಕಿನ್ ಲೈಕ್ ಫಿನಿಶ್. No makeup look. ಅಲಾರಾಮ್ ಬಿಟ್ಬಿಟ್ಟು ಎದ್ಬಿಟ್ಟು ನಾನು ಹೋಗಾದ್ಮೇಲೆ Okay. ನೋಡಿದ್ರ ಯು ಪುಟ್ ಯೋರ್ ಪಿಕ್ಚರ್ ವಿತ್ ಮೀ ಅಂತ. ನೋಡು ದಿಶಾ ನಾಗವಲ್ಲಿ ಆಗ್ತಿರೋದ್ನ ನೋಡು. ನಾವು ಬ್ರೇಕ್ಫಾಸ್ಟ್ ತಿನ್ನಕ್ ಬಂದಿದ್ದೀವಿ ಇಲ್ಲಿ ಪೃಥ್ವಿ ಕೆಫೆ ಅಂತ. ಬ್ರೇಕ್ಫಾಸ್ಟ್ ಮಾಡಿದ್ರೆ ಈಗ ವಿ ಹ್ಯಾವ್ ಕಮ್ ಟು ಕ್ಲೌಡ್ ಆಫೀಸ್. ಫುಲ್ ಮೀನ್ ವಾಸನೆ ಬರ್ತಾ ಇದೆ. ಸೊ ಇವತ್ತು ನಮ್ಮ ಈವೆಂಟ್ ಇಲ್ಲಿದೆ. Wow. Guys, she's acting now. Guys, silence. Yeah. little taller than you expect. Yeah. Set. Rolling. Hi Ashi. Hi. First time in Mumbai? Second time. Second time? Hi everybody, thanks for making it over here. For is anyone who doesn't know me over here by any chance? Bombay. That's amazing. Mumbai. I'm gonna go for Bangalore. Okay, let's go all south. ಫಸ್ಟ್ ಸೆಷನ್ ನಮ್ಮದು ಮುಖೇಶ್ ಛಾಬ್ರಾ ಅವ್ರ ಜೊತೆ ಇತ್ತು. ಈಸ್ ಅ ಫೇಮಸ್ ಕಾಸ್ಟಿಂಗ್ ಡೈರೆಕ್ಟರ್ ಇನ್ ಬಾಂಬೆ. ये परसेप्शन इतना स्ट्रॉन्ग है कि यार ये खुद की लाइनें कर पाएंगे, जैसे बहुत सारे स्टैंड अप को भी एक्टिंग कराते हैं ना, वो बहुत खराब करते हैं. ಸೆಕೆಂಡ್ ಸೆಷನ್ ಯೂಟ್ಯೂಬ್ ಅವ್ರ ಜೊತೆ ಇತ್ತು ಆ್ಯಂಡ್ ವಿ ಗಾಟ್ ಸಮ್ ರಿಯಲಿ ಗುಡ್ ಇನ್ಸೈಟ್ಸ್. Disha, cream kha. बंद करे ना लोग. 1, 2, 3, go. What? Still 95. Hey, this is cheating. Pure cheating. ನೆಕ್ಸ್ಟ್ ಸೆಷನ್ ಫಿಲ್ಟರ್ ಕಾಪಿ ಟೀಮ್ ಜೊತೆ ಇತ್ತು ಆ್ಯಂಡ್ ಇಟ್ ವಾಸ್ ಆಲ್ಸೋ ರಿಯಲಿ ಗುಡ್. ಫೈನಲ್ ಸೆಷನ್ ಸ್ನ್ಯಾಪ್ಚಾಟ್ ಟೀಮ್ ಜೊತೆ ಇತ್ತು ಆ್ಯಂಡ್ ದಟ್ ವಾಸ್ ಆಲ್ಸೋ ಇನ್ಫಾರ್ಮೇಟಿವ್. ಸೊ ಫೈನಲಿ ಈವೆಂಟ್ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ, ಮಲ್ಕೊಂಡ್ವಿ. ಈಗ ಬೆಳಗ್ಗೆ 4 ಗಂಟೆ ನನ್ನ ಫ್ಲೈಟ್ ಇದೆ. ಆಶಿ ಆ್ಯಂಡ್ ಸ್ನೇಹ ಆರ್ ಸ್ಟೇಯಿಂಗ್ ಬ್ಯಾಕ್, ಬಟ್ ಐ ಆಮ್ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನನ್ನ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್. ಸೆಕೆ ಮತ್ತು ಬಿಸಿಲು ಜಾಸ್ತಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ಫೈನಲಿ ಬೆಳಗ್ಗೆ 7:30 ಆಗಿದೆ. ಬೆಂಗಳೂರು ರೀಚ್ ಆದೆ. ಐ ಕಾಂಟ್ ವೇಟ್ ಟು ಗೋ ಹೋಮ್. ಎನಿವೇಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವ್ಲಾಗ್ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.